ಹಿಂದೂಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದಕ್ಕೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಚಿತ್ರದುರ್ಗದಲ್ಲಿ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳು ಗುಡುಗಿದ್ದಾರೆ. ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಕೆಲವರಿಗೆ ಭಯ ತರಿಸಿದೆ. ಮೋದಿ ಪ್ರಧಾನಿಯಾದ ನಂತರ ಜಗತ್ತು ಹಿಂದುತ್ವವನ್ನ ಒಪ್ಪುತ್ತಾ ಇದೆ. ಜಾತಿ, ಲಿಂಗಾಯತ, ಪಂಚಮಸಾಲಿ, ಧರ್ಮ, ಹಿಂದೂ ಬರ್ಸೋದಕ್ಕೆ ಜಾಗೃತಿ. ಚಿತ್ರದುರ್ಗದಲ್ಲಿ ಮನೆ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಶ್ರೀಗಳು ಜಾಗೃತಿಯನ್ನ ಮೂಡಿಸಿದ್ದಾರೆ. ಜಾತಿ, ಲಿಂಗಾಯತ, ಪಂಚಮಸಾಲಿ, ಧರ್ಮ, ಹಿಂದೂ ಹೀಗಂತ ಜಾತಿ ಗಣತಿಯಲ್ಲಿ ಬರೆಸೋದಕ್ಕೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ಶ್ರೀಗಳು. ಮನೆ ಮನೆಗೆ ತೆರಳಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಶ್ರೀಗಳು ಜಾಗೃತಿ ಮೂಡಿಸ್ತಾ ಇರುವಂತಹ ದೃಶ್ಯ ಇದು. ಜಾತಿ ಗಣತಿ ಅದರ ಕಾಲಂನಲ್ಲಿ ಏನೇನನ್ನ ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ಜನಸಾಮಾನ್ಯರಲ್ಲಿ, ಸಮುದಾಯದಲ್ಲಿ ಅಂತ ಈಗ ಸಮುದಾಯದಲ್ಲಿ ಜಾಗೃತಿ ಮೂಡಿಸೋ ಕೆಲಸಕ್ಕೆ ಶ್ರೀಗಳು ಮುಂದಾಗಿದ್ದಾರೆ. ರಾಷ್ಟ್ರಕ್ಕಂತಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ಎಲ್ಲರೂ ಹಿಂದೂ ಅಂತ ಹಿಂದೂ ವಿಚಾರಧಾರೆಗಳಿಗೆ ಮೊರೆ ಹೋಗ್ತಾ ಇದ್ದಾವೆ. ಇಲ್ಲಿರುವಂತಹ ವೈವಿಧ್ಯತೆ, ಇಲ್ಲಿರುವಂತಹ ವಿಶೇಷತೆ, ಅದು ಯೋಗ ಇರ್ಬೋದು, ಆಧ್ಯಾತ್ಮ ಇರ್ಬೋದು. ಭಾರತೀಯ ಸಾವಿರ ಜನ ಗುರುಗಳು, ಆಧ್ಯಾತ್ಮಿಕ ಗುರುಗಳು ಎಲ್ಲ ಜಗತ್ತು ತುಂಬೆಲ್ಲ ಹಿಂದುತ್ವವನ್ನು ಬಿತ್ತಾ ಇದ್ದಾರೆ. ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಎಲ್ಲ ಧ್ಯಾನದ ವಿಚಾರಗಳಾಗಲಿ ಎಲ್ಲ ಕಡೆಗೆ ಹಿಂದುತ್ವ ಬೆಳೀತಾ ಇದೆ. ನೀವು ಅಮೇರಿಕಾ ದೇಶದಲ್ಲಿ ಪ್ರತಿ 10 ಕಿಲೋಮೀಟರ್ ಸಿಟಿಗಳಲ್ಲಿ, ನಾನು ನ್ಯೂಯಾರ್ಕ್ ಅನ್ನುವಂಥ ಸಿಟಿಗಳಲ್ಲಿ ಪ್ರತಿ 10 ಕಿಲೋಮೀಟರ್ ಒಂದು ಹಿಂದೂ ದೇವಸ್ಥಾನ ಆಗ್ತಾ ಇದೆ. ಅಲ್ಲಿ ಚರ್ಚ್ಗಳೆಲ್ಲ ಮುಚ್ಚಾಕ್ತಾ, ನಮ್ಮ ಪುತ್ತಿಗೆ ಸ್ವಾಮೀಜಿಯವರು, ಉಡುಪಿ ಪುತ್ತಿಗೆ ಸ್ವಾಮೀಜಿಯವರು ಚರ್ಚ್ಗಳನ್ನು ಖರೀದಿ ಮಾಡಿ ಅಲ್ಲಿ ದೇವಸ್ಥಾನ ಕಟ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಹಾಗಾಗಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರೆ ಎಲ್ಲೋ ಒಂದು ಕಡೆಗೆ ಭಯ ಕಾಡ್ತಾ ಇದೆ ಕೆಲವರಿಗೆ. ಇವತ್ತು ನೀವು ಲಂಡನ್ಗೆ ಹೋಗಿ, ಅಲ್ಲಿ ಇಸ್ಲಾಮಿಕರ ಭಾಳ ಹೆಚ್ಚಾಗಿ ಬೆಳೀತಾ ಇದೆ. ಅಲ್ಲಿ ಇವತ್ತು ಲಂಡನ್ ಮೇಯರ್ ಇಸ್ಲಾಮರಾಗಿದ್ದಾರೆ. ಇಡೀ ಯುರೋಪ್ ಗಡಗಡ ನಡಗ್ತಾ ಇದೆ. ಅಲ್ಲಿ ಮೂಲ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ಅದೇ ರೀತಿ ಹಿಂದುತ್ವ ಅದ್ಭುತವಾಗಿ ಬೆಳೀತಾ ಇದೆ. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಕಳೆದ 10-11 ವರ್ಷಗಳಲ್ಲಿ ಇಡೀ ಜಗತ್ತು ಹಿಂದುತ್ವವನ್ನು ಒಪ್ಕೋತಾ ಇದೆ. ಸಾವಿರ ದೇವಸ್ಥಾನಗಳು ಎದ್ದು ನಿಲ್ತಾ ಇರೋದ್ರಿಂದ ಒಂದೆಲ್ಲೇ ಒಂದು ಕಡೆಗೆ ಆತಂಕ ಆರಂಭವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹಿಂದೂ ಅಂತಲೇ ಬರೆಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.